ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ಅಂತಂದರೆ ಇವತ್ತು ನಾನು RRB ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೀನಿ ನಮ್ಮೂರಿಗೆ. ನಮ್ಮೂರಲ್ಲೆಲ್ಲ ಎಕ್ಸಾಮ್ ಇರೋದು ಶಿವಮೊಗ್ಗದ ಹತ್ರ ಮಾಚೇನಹಳ್ಳಿಯಲ್ಲಿ. ಅಲ್ಲಿ ನನಗೆ ಲೊಕೇಶನ್ ಇರೋದು. ಸೊ ನಾನು ನೈಟೇ ಬಂದು ರೀಚ್ ಆದೆ. ಯಾವಾಗೂ ನಾನು 1 ಅವರ್ ಮುಂಚೆ ಎಲ್ಗೂ ಹೋಗೋದೇ ಎಕ್ಸಾಕ್ಟ್ ಟೈಮ್ಗೆ 1 ಮಿನಿಟ್ 5 ಮಿನಿಟ್ ಇದ್ದಂಗೆ ನಮ್ಮಮ್ಮನ ಹತ್ರ ಬೈಸ್ಕೊಂಡು ಇವಾಗ ರೆಡಿಯಾಗಿದ್ದೀನಿ. ನೋಡಿದ್ರೆ ಆಚೆ ಸಿಕ್ಕಾಬಟ್ಟೆ ಮಳೆ ಅಂದರೆ ಮಳೆ. ಯಾವಾಗೂ 1 ಅವರ್ ಮುಂಚೆ ಹೋಗಲ್ಲ ನೀನಂತ ಬೈಸ್ಕೊತಾನೆ ಇರ್ತೀನಿ. ಏನು ಮಾಡೋದು, ಬೈಕೊಳ್ಳೇಬೇಕು. ನಾನು ನಮ್ಮ ಮನೆಯವರು, ನನ್ನ ಮಗ, ನಮ್ಮಮ್ಮ ಎಲ್ಲ ಹೊರಟು ಕಾರ್ ಹತ್ಕೊಂಡು ಕೂತ್ಕೊಂಡ್ವಿ. ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು, ಟೈಮ್ ಬೇರೆ ಆಗೋಗಿತ್ತು. ಏನು ಮಾಡೋದು, ಬರೀ ಬೈಸ್ಕೊಳ್ಳೋದೇ ಆಗೋಯ್ತು. ನಮ್ಮಮ್ಮ ಬೈಕೊತಾನೆ ಕಾರ್ ಹತ್ತದೈತೆ. ನನ್ನ ಮಗ ಮುಂದೆ ಕೂತ್ಕೊಂಡು ಅವ್ನು ಬರೀ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಸಾಂಗ್ ಹಾಕೋದು, ಸಾಂಗ್ ಚೇಂಜ್ ಮಾಡೋದು, ಅದನ್ನೇ ಮಾಡ್ತಾ ಇರ್ತಾನೆ. ಮತ್ತು ನಮ್ಮ ಮಾಮ ಬೈತಾನೆ ಐತೆ. ನಾನು ಹಿಂಗೆ ಬೈತಾದ್ರೆ ಏನು ಗುರು, ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು. ನಿಜವಾಗ್ಲೂ ಬರೀ ಬೈಸ್ಕೊಳ್ಳೋದೇ ಆಗೋಯ್ತು. ನೋಡಿ ಟೈಮ್ ನೋಡಿದ್ರೆ 1:25 ಆಗೋಗಿದೆ. ನಾನು ಎಕ್ಸಾಕ್ಟಲ್ಲಿ 3 ಗಂಟೆ ಇರಬೇಕು, ಟೈಮ್ ಆಗೋಯಿತು. ಅದರಲ್ಲೂ ನಾನು ಹಾಲ್ ಟಿಕೆಟ್ ಮರ್ತೋಗಿದ್ದೆ. ಮತ್ತೆ ರಿಟರ್ನ್ ಬಂದು ಗಾಡಿ ಪಾರ್ಕ್ ಮಾಡಿ ಹಾಲ್ ಟಿಕೆಟ್ ತೊಗೊಂಡು ನನ್ನ ತಮ್ಮನ ಬೈಕ್ ಎತ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಾವ ಬರೀ ಕಾರ್ ಓಡಿಸ್ತಾಯಿದ್ರು. ಬೈಕ್ ಓಡಿಸಿದೆ ಕಮ್ಮಿ. ಅದರಲ್ಲಿ ಬೈಕ್ ಇವತ್ತು ಓಡಿಸ್ತಾ ಇರೋದು. ನನಗೆ ಭಯ ಹತ್ಕೊಂಡು ದಿಗ್ಲು ಎತ್ಬಿಡ್ತು, ಎಲ್ಲಾದರೂ ಬೀಳಿಸ್ಬಿಡ್ತಾರಾ ಅಂತ. ಅದು ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ಕೊಂಡ್ರು. ಬೈಕ್ ಓಡ್ಸೋಕ್ಕೆ ಬರಲ್ಲ ಅಂತ ಅಲ್ಲ, ಆದರೆ ತುಂಬ ದಿನದ ಮೇಲೆ ಬೈಕ್ ಓಡಿಸ್ತಾ ಇರೋದು. ಹಂಗೆ ನನ್ನ ಮಗನ ನಮ್ಮಮ್ಮನ ಹತ್ರ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಮಾಮ ಇಬ್ಬರು ಎಕ್ಸಾಮ್ ಬರೆಯೋಕ್ಕೆ ಹೋದ್ವಿ. ಎಕ್ಸಾಮ್ ಬರೆಯೋಕ್ಕೆ ಹೋದಾಗೂ ಬೈಸ್ಕೊಂಡೇ ಹೋಗ್ತಾ ಇದ್ದೀನಿ, ಬೇಗ ಹೋಗಲ್ಲ ಅಂತ. ಹಂಗೋ ಮಾಡಿ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ರಿಟರ್ನ್ ಬಂದ್ಬಿಟ್ಟು ನೈಟ್ ನಮ್ಮೂರಲ್ಲಿ ಸ್ಟೇ ಆಗಿಬಿಟ್ಟು ಅರ್ಲಿ ಮಾರ್ನಿಂಗು 4:30 ಎದ್ಬಿಟ್ಟು ಹೀಗೆ ರೆಡಿ ಆಗಿಬಿಟ್ಟು ನಮ್ಮೂರಿಂದ ಹೊರಟ್ವಿ. ನನ್ನ ಮಗ ಬೇರೆ ಹಾಸ್ಟೆಲಿಂದ ಬಂದಿದ್ದ. ಸೊ ಅವನ್ನ ನಾವು ಹಾಸ್ಟೆಲಿಗೆ ಡ್ರಾಪ್ ಮಾಡಬೇಕಾಗಿತ್ತು 5:30ಗೆ. ಹಂಗಾಗ್ಬಿಟ್ಟು ಇನ್ನು 4:15ಗೆ ನಮ್ಮೂರನ್ನ ಬಿಟ್ವಿ ಇಲ್ಲಿಂದ ಗಾಡೀಲೇ. ಹೋಗೋಷ್ಟೊತ್ತಿಗೆ 5:15 ಆಗೋಯಿತು. ನನ್ನ ಮಗನ ಹಾಸ್ಟೆಲಲ್ಲಿ ಬಿಟ್ವಿ. ಹಾಸ್ಟೆಲಲ್ಲಿ ಬಿಡೋದು ಬೇಜಾರು, ಆದರೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಓದಬೇಕು. ನಾವು ಬೆಂಗಳೂರಲ್ಲಿ ಇಬ್ಬರು ಕೆಲಸ ಮಾಡೋದ್ರಿಂದ ಮಕ್ಕಳು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಹಂಗಾಗಿ ನನ್ನ ಮಗನ ಹಾಸ್ಟೆಲಲ್ಲೇ ಬಿಟ್ಬಿಟ್ಟು ಅವ್ನ ಎಜುಕೇಷನ್ ನೋಡ್ಕೋಬೇಕಲ್ವ. ಹಂಗೆ ನಿದ್ದೆ ಮಾಡಿಕೊಂಡೆ ಬೇಜಾರಾಗಿ. ಊರಿಗೆ ಹೋಗುವಾಗ ಇದ್ದಿದ್ದ ಕ್ರೇಜು ರಿಟರ್ನು ಬೆಂಗಳೂರಿಗೆ ಬರುವಾಗ ಆ ಕ್ರೇಜೇ ಎಲ್ಲ ಫುಲ್ಲು ಬೇಜಾರಾಗಿತ್ತು. ಅದರಲ್ಲೇ ಹೋಗ್ತಾ ಇದ್ವಿ. ತುಂಬ ಅಂದರೆ ತುಂಬ ಬೇಜಾರಾಯಿತು. ನೋಡ್ತಿದ್ರೆ ಈ ಅಣ್ಣ ಯಾಕೆ ಓಡ್ತಾವನೆ ಅಂತ ಗೊತ್ತೇ ಆಗಲಿಲ್ಲ ನನಗೆ. ಏನಕ್ಕೆ ಓಡ್ತಿದ್ದಾನಂತಲೇ ಗೊತ್ತಾಗಲಿಲ್ಲ. ಓಡ್ತಾನೇ ಇದ್ದ, ನಾನು ನೋಡ್ತಾನೇ ಇದ್ದೆ. ಸುಮ್ಮನೆ ಏನೋ ಮಾರ್ನಿಂಗ್ ರನ್ನಿಂಗ್ ಮಾಡ್ತಾವನೆ ಅಂತ ಸುಮ್ಮನಾದೆ. CNG ಹಾಕ್ಸ್ಕೋಣ ಅಂತ ದುರ್ಗಕ್ಕೆ ಬಂದ್ವಿ. CNG ಹಾಕ್ಸ್ತಾ ಇದ್ದೀವಿ ಗಾಡಿಗೆ. CNG ಹಾಕ್ಸ್ಕೊಂಡ್ಬಿಟ್ಟು ಇನ್ನೇನು ಬೆಂಗಳೂರಿಗೆ ಹೋಗಬೇಕು. ಇಷ್ಟೇ ಇವತ್ತಿಂದ ಲಾಗ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಮ್ಮನ್ನು ಎಲ್ಲರಿಗೂ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡೋದಕ್ಕೆ. ಇದೇ ಥರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.